ಪ್ರತಿಯೊಬ್ಬರು ಚಟುವಟಿಕೆಗಳು ನೆರವೇರು ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ಸ್ ಅದರಲ್ಲೂ ಕೂಡ ಕೆಲವು ಭಾಷಣ ಒಂದು ಚಿಕ್ಕ ಫ್ರೀ ಟೈಮ್ ಸಿಗುವಾಗ ಅದನ್ನು ಸದುಪಯೋಗಪಡಿಸಿಕೊಂಡು ಇಂತಹ ಕೆಲಸಗಳನ್ನು ನೀವೆಲ್ಲ ಮಾಡುತ್ತಿದ್ದೀರಿ. ಇದೊಂದು ತುಂಬ ಪ್ರಶಂಸನೀಯ. ಇದು ಆಗಬೇಕಾದ್ರೆ ಎಲ್ಲ
ಆಗಲಿ ಅಥವಾ ಈಗ ಕ್ಯಾನ್ಸರ್ ಜಾಗೃತಿ ಬಗ್ಗೆ ಒಂದು ದಿನ ಯಾವತ್ತಾರು ಇಲ್ಲದಂತಹ ಕಾರ್ಯಕ್ರಮಗಳನ್ನ ಆರೋಗ್ಯಕರವಾದಂತಹ ಕಾರ್ಯಕ್ರಮಗಳನ್ನು ಬೆಳೆಯುವುದು ಎಲ್ಲರಿಗೂ ತಕ್ಷಣ ಇದು ಏರಿ ಕಾಲ ಪಟ 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 ಬೆಳೆದ ಇನ್ಸ್ಟೆಂಟ್ ಫುಡ್ ಸ್ವಿಗ್ಗಿ ಝೊಮ್ಯಾಟೊ ಆದರೆ ಅದು ಮಾಡ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಅದು ಮಾಡ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಎಚ್ಚರಿರಬೇಕು. ಮತ್ತೆ ಅಪಘಾತಕ್ಕೆ ಅವಸರವೇ ಕಾರಣ. ಹೌದಾ, ನಾವು ಫಾಸ್ಟ್ ಹೋಗೋದಲ್ಲ, ಎಲ್ಲ ಕಡೆ ಹರಡಿಕೊಂಡು ಆರೋಗ್ಯಕರವಾದ ರೀತಿಯಲ್ಲಿ ಸಂಘವನ್ನು ಬೆಳೆಸಿಕೊಂಡು ಹೋಗೋಣ. ಅದನ್ನು ನಾವು ಯಾವತ್ತೂ ಆಧರಿಸ್ತೇವೆ, ಅದನ್ನು ನಾವು ಯಾವತ್ತೂ ಗೌರವಿಸ್ತೇವೆ. ನೀವು ನಮಗೆ ಮುಖ್ಯ, ನೀವೇ ನಮಗೆ ಮುಖ್ಯ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದನ್ನು ನಿಮ್ಮಂತ ಪ್ರೇಕ್ಷಕರಿಂದ, ನಿಮ್ಮಂತ ಸಪೋರ್ಟರ್ಸ್ ಇಂದ, ಅದರಿಂದಷ್ಟೇ ನಮಗೆ ಜಡ್ಜ್ ಮಾಡ್ಲಿಕ್ಕಾಗ್ತದೆ. ನೀವೆಲ್ಲರೂ ಈ ಸಲ ನಾವು ಹೇಳ್ತೇವೆ, ಈಗ ನಾನು ಆ್ಯಕ್ಚುಲಿ ಒಮ್ಮೊಮ್ಮೆ ಎನಿಸ್ತೇನೆ, ನಮ್ಮ ಸಂಘ 23 ವರ್ಷ ಈಗ ಆಗಿದೆ. ಈ 23 ವರ್ಷದ್ದು ಸ್ಟಾರ್ಟಿಂಗಲ್ಲಿ ನೀವು ನೋಡಿದರೆ ಪಾಪ ನಮ್ಮ ಫಸ್ಟ್ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ. ಹಾಗೆ ಎಲ್ಲರೂ ಪ್ರೆಸಿಡೆಂಟ್ ನಮ್ಮ ಮುಂಚಿನ ಪದಾಧಿಕಾರಿಗಳೆಲ್ಲರೂ ಸಹಕಾರ ಇದ್ದೇ ಇರ್ತದೆ. ಆದರೆ ಅವರದ್ದು ಎಫರ್ಟ್ಸ್ ಮುಂದೆ ನಮ್ಮ ಈ ಎಫರ್ಟ್ಸ್, ನಮ್ಮ ವಾಟ್ಸಪ್ ಟೈಮಿಂದ ಎಫರ್ಟ್ಸ್ ಏನಲ್ಲ. ಅವರು ಪ್ರತಿ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ, ಪ್ರತಿ ಮೆಂಬರ್ಶಿಪ್ ಮಾಡಿ, ಆ ಒಂದು ಟೈಮನ್ನು ಈಗ ನಾವು ಎನಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಅವರೆಲ್ಲರಿಗೂ ನನ್ನ ಪೂರ್ವಕ ಕೃತಜ್ಞತೆಗಳು. ಹಾಗೆ ಈ ಸಲ ಅದೇ ಈ ಒಂದು ದೊಡ್ಡದಾದ ಹಾಲ್ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಾಗ ಸ್ಕೈ ಬ್ಯಾಂಕ್ವೆಟ್ ಹಾಗೂ ಊಟವನ್ನು ತಯಾರಿಸಿದಂತಹ ಅವರಿಗೆ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ದಿನ ಭಾಗವಹಿಸಲಿರುವ ಎಲ್ಲ ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದೆ ಬಂದಂತಹ ಯುವ ಪ್ರತಿಭೆಗಳು ಆಕಾಶ್ ಹಾಗೂ ಅನನ್ಯ ಇವರಿಗೂ ನಮ್ಮ ಧನ್ಯವಾದಗಳು. ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿದಂತಹ ಎಲ್ಲ ನಮ್ಮ ಸದಸ್ಯರಿಗೂ ಧನ್ಯವಾದಗಳು. ಹೀಗೆ ಎಲ್ಲ ಕನ್ನಡದ ಕಾರ್ಯಕ್ರಮಕ್ಕೆ ಮುಂದೆಯೂ ನಿಮ್ಮ ಪ್ರೋತ್ಸಾಹ ಹಾಗೂ ಸಹಾಯವನ್ನು ಹೀಗೆ ತೋರಿಸಬೇಕು. ಅತಿಥಿಗಳೆಲ್ಲ ದಯವಿಟ್ಟು ಕುಳಿತು ಕಾರ್ಯಕ್ರಮಗಳನ್ನು ನೋಡಿ. ಮುಂಬೈಯಲ್ಲಿ ಇದ್ರೂ ನಮ್ಮ ಹೃದಯವು ಯಾವಾಗಲೂ ಕರ್ನಾಟಕದಲ್ಲೇ ಇರುತ್ತೆ ಅಲ್ವಾ? ಆಫೀಸ್ನಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಆದರೆ ಮನೆಗೆ ಬಂದಮೇಲೆ ಅಡುಗೆ ಆಯ್ತಾ, ಹೊಟ್ಟೆ ಹಸಿತಾ ಇದೆಯಾ ಅಂತ ಹೇಳ್ತೀವಿ. ವಡಪಾವ್ ಡೈಲಿ ತಿಂತೀವಿ, ಆದರೆ ಭಾನುವಾರ ಬಂದರೆ ಬೆಣ್ಣೆ ದೋಸೆ ತಿನ್ನಲ್ಲ ಅಂತ ಕೇಳ್ತೀವಿ. ಹೌದಲ್ವಾ? ಅಯ್ಯೋ, ನಮ್ಮ ಬಗ್ಗೆ ಹೇಳಿಲ್ಲ ಅಲ್ವಾ? ಓ ಹೌದು, ನಾನು ನಿಮ್ಮ ಪ್ರೀತಿಯ ಗುರು ಆಕಾಶ್ ಮತ್ತು ನಮ್ಮ ಜೊತೆ ಅನನ್ಯ ನಾಗರಾಜು ಈ ವರ್ಷದ ವಾರ್ಷಿಕೋತ್ಸವದ ಸಂಚಾಲಕರು. ಇವತ್ತಿರೋದು ಬರೀ ಒಂದು ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಮತ್ತು ನಮ್ಮ ಸಂಪ್ರದಾಯದ ಸಂಭ್ರಮ. ಇವತ್ತು ನಿಯಮಗಳೇ ತುಂಬಾ ಸುಲಭವಾಗಿದೆ. ಎಂಜಾಯ್ ಮಾಡಿ, ಚಪ್ಪಾಳೆ ಹೊಡೆಯಿರಿ ಮತ್ತೆ ಚೀರ್ ಮಾಡಿ. ಮತ್ತೆ ಫೋನಲ್ಲಿ ಬಿಸಿ ಆಗಬೇಡಿ, ವೇದಿಕೆ ಮೇಲೆ ಹೋಗಿ. ಯಾರ್ಯಾರಿಗೂ ಕನ್ನಡ ಗೊತ್ತು ಅಂತ ಗೊತ್ತಾಗಬೇಕಲ್ವಾ? ಜೈ ಕರ್ನಾಟಕ ಅಂತೇಳಿ. ಆಮೇಲೆ ಹೊಸ ಸಮಿತಿ ಬಗ್ಗೆ ಹೊರಟು, ಆದರೆ ಇತಿಹಾಸ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಓ, ಸುಮಾರು 20 ವರ್ಷಗಳ ಹಿಂದೆ ಖಾರ್ಗರ್ನ APJ ಶಾಲೆಯಲ್ಲಿ ಶ್ರೀಮತಿ ಅಂಜಲಿ ಜೈ ಹಾಗೂ ಶ್ರೀಮತಿ ಚಿತ್ರಾರಾವ್ ಎಂಬ ಇಬ್ಬರು ಕನ್ನಡ ಪ್ರೇಮಿಗಳೇ ಭೇಟಿಯಾಗಿ ವಿಚಾರ ವಿನಿಮಯ ನಡೆಸಿ ಕನ್ನಡಿಗರನ್ನು ಒಂದುಗೂಡಿಸುವ ವಿಷಯಕ್ಕೆ ಬಂದೇ ಬಿಟ್ರು. ಈ ಚರ್ಚೆಯ ಕನ್ನಡ ಸಂಘದ ಸ್ಥಾಪನೆಗೆ ಮೂಲ ಕಾರಣವಾಯಿತು. ನಮ್ಮೆಲ್ಲರ ಸುದೀರ್ಘ ಚರ್ಚೆಯ ಬಳಿಕ ಕನ್ನಡ ಸಂಘದ ಸ್ಥಾಪನಾ ದಿನಾಂಕವನ್ನು ತಾರೀಖು 7/8/2003 ನಿಗದಿಪಡಿಸಿ ಕೇಂದ್ರೀಯ
ಅಧ್ಯಕ್ಷರಲ್ಲಿ ಪ್ರತಿ ವರ್ಷವೂ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬಂದಿತ್ತು. ಕನ್ನಡ ಕಲಿಕಾ ತರಗತಿಯನ್ನು ಕೂಡ ಆರಂಭಿಸಲಾಗಿತ್ತು. ನಂತರ 2021ರಲ್ಲಿ ಹೊಸ ಸಮಿತಿ ರಚನೆಗೊಂಡಿತ್ತು. ಶ್ರೀ ಯೋಗೀಂದ್ರ ಕೊಠಾರಿ ಅವರು ಅಧ್ಯಕ್ಷರಾಗಿ, ಶ್ರೀ ಶೈಲೇಶ್ ಪುತ್ರನ್ ಅವರು ಗೌರವ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು. ಶ್ರೀ ಯೋಗೀಂದ್ರ ಕೊಠಾರಿ ಅವರ ಅಧ್ಯಕ್ಷರಲ್ಲಿ 25ನೇ ವರ್ಷದ ಸ್ವತಂತ್ರದ ಅಮೃತ ಮಹೋತ್ಸವ ದಿನದಂದು ಗಿರಿಜಾ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ ಅನಾಥ ಮಕ್ಕಳೊಂದಿಗೆ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಳ್ಳಲಿದ್ದಾರೆ. ನಿನ್ನೆಯಷ್ಟೇ ಅಂಬೆಗಾಲು ಇಡುತ್ತಿದ್ದ ಈ ಸಂಘ ಈಗ ತನ್ನ 20 ವರ್ಷಕ್ಕೆ ಕಾಲಿಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿದೆ. ಈ ನಮ್ಮ ಕರ್ನಾಟಕ ಕನ್ನಡ ಸಂಘವನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ನವಿ ಮುಂಬೈಯಲ್ಲಿ ಒಳ್ಳೆಯ ಹೆಸರು ಗಳಿಸಲಿ ಮತ್ತು ಕನ್ನಡದ ಕಂಪನ್ನು ಬಸರಿಸಲಿ ಎಂದು ಆಶಿಸುತ್ತಾ ಎಲ್ಲ ಸದಸ್ಯರು ತಮ್ಮ ಮನ ಧನದಿಂದ ಸಹಕರಿಸಲಿ, ಪ್ರೀತಿ ವಿಶ್ವಾಸದಿಂದ ಸಂಘವನ್ನು ಬೆಳೆಸಲಿ ಎಂದು ಹಾರೈಸುತ್ತೇವೆ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಭಾರತಾಂಬೆ. ಇವತ್ತು ನಾವು ನೋಡ್ತೀವಿ ನಮ್ಮ ನೃತ್ಯ ಸೌಂದರ್ಯ ಇಲ್ಲಿ ಪುನಃ ಜೀವನವನ್ನು ಪಡೆಯುತ್ತದೆ. ಸೂಪರ್. ಈಗ ಒಫಿಷಿಯಲ್ ಆಗಿ ಕಲಾ ಸಂಭ್ರಮ ಶುರು ಮಾಡೋಣ. ಯಾವುದೇ ಶುಭ ಕಾರ್ಯ ಆರಂಭ ಮಾಡಬೇಕಂದ್ರೆ ದೇವರ ಸ್ಮರಣೆ ಮುಖ್ಯ. ಹಾಗಾದ್ರೆ ಪ್ರಾರಂಭಿಸೋಣ ಒಂದು ದೈವಿಕ ಶಾಸ್ತ್ರೀಯ ನೃತ್ಯ ಕುಮಾರಿ ಶಿಪ್ರಾ ಸೌಕರ್ ಅವರಿಂದ. ಶುರುವಾದ
इसके लिए आपकी ओर से जो फॉलोअप होगा उसमें मैंने हमेशा कहा है, मैं भी अपनी ओर से पहल करूँगा। अन्ना ने अभी आपको उसमें एक ऑप्शन दिया हुआ है, जैसे पनवेल में कर्नाटक संघ है वैसे ही आगे आकर खारघर में भी ज़्यादा से ज़्यादा संख्या में वो लोग यहाँ पर लोग पार्टिसिपेट हो। मुझे भी एक बहुत आनंद हुआ जिस तरीके से हमारी बहनों ने यहाँ पर विभिन्न कार्यक्रमों का आयोजन किया। कुछ ऑर्गेनाइजर ने आगे आकर कर्नाटक ನೋಡಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರಾತ್ರಿ ನೋಡ್ಲಿಕ್ಕೆ ಆ ಬೆಳಕು, ಆ ಪವರ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ.